ಮೂಡ ಹಗರಣ ಕೇವಲ ಮೈಸೂರು ಜಿಲ್ಲೆಗೆ ಸೀಮಿತವಾದಂಥ ಒಂದು ಪ್ರಕರಣ ಆಗಿತ್ತು. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು 14 ಅಥವಾ 16 ಸೈಟನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅನ್ನೋದು ದೊಡ್ಡ ವಿಷಯವಾಗಿತ್ತು. ಆದರೆ ಅದಕ್ಕಿಂತ ದೊಡ್ಡ ಹಗರಣ ಏನಿದೆ ಅಂದರೆ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂಥದ್ದು. ಸುಮಾರು 187 ಕೋಟಿ ರೂಪಾಯಿಯನ್ನು ಅಕ್ರಮವಾಗಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯನ್ನು ಮಾಡಿ ನಮ್ಮ ಎಸ್ ಟಿ ಜನಾಂಗಕ್ಕೆ ಸೇರಬೇಕಾಗಿದ್ದಂಥ ದುಡ್ಡನ್ನು ಕಬಳಿಸಿದ್ದಾರೆ. ಅದರಲ್ಲಿ ಹಾಗೆಯೇ ಗ್ಯಾರಂಟಿ ಸ್ಕೀಮ್ಗಳಿಗೋಸ್ಕರವಾಗಿ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರವಾಗಿ 20,000 ಕೋಟಿಗಿಂತಲೂ ಹೆಚ್ಚನ್ನು ಪೋಲ್ ಮಾಡಿದ್ದಾರೆ ದುಡ್ಡನ್ನು. ಇದು ಬಹಳ ದೊಡ್ಡ ಸ್ಕ್ಯಾಮ್, ಇದು ಬಿಗ್ಗರ್ ಸ್ಕ್ಯಾಮ್ ಇದು. ಹಾಗೆ ಇದು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಇರುವಂತಹ ಎಸ್ ಟಿ ಜನಾಂಗದವರಿಗೆ ಆಗಿರುವಂಥ ಅನ್ಯಾಯದ ಪ್ರಶ್ನೆ ಇದು. ಹಾಗಾಗಿ ಈ ಒಂದು ವಿಚಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾದಂಥ ಅನಿವಾರ್ಯತೆ ನಮಗಿದೆ. ಅದರಲ್ಲೂ ಹಿಂದುಳಿದ ಜಾತಿ ಜನಾಂಗಗಳಿಗೆ ಸೇರಬೇಕಾಗಿರುವಂಥ ಹಣವನ್ನು ಈ ರೀತಿ ಪೋಲ್ ಮಾಡಿರುವಂಥದ್ದು, ಹಾಗೂ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅಂದರೆ ವಿಧಾನಸಭೆಯಲ್ಲೇ ಸಿದ್ದರಾಮಯ್ಯನವರೇ ಸ್ವತಃ ಒಪ್ಕೊಂಡಿದ್ದಾರೆ. ಇದರಲ್ಲಿ 187 ಕೋಟಿ ಅಲ್ರಿ 82 ಕೋಟಿ ಅಂತ ತಂದಿದ್ದಾರೆ. ಅಂದರೆ ಹಣದ ಪ್ರಮಾಣ ಅವರು ಕಮ್ಮಿ ಮಾಡಿ ಹೇಳಿರ್ಬೋದು, ಆದರೆ ಮೂಡಾದ ವಿಚಾರದಲ್ಲಿ ಅವ್ರು ಯಾವತ್ತೂ ಕೂಡ ಕಾನೂನು ಬಾಹಿರವಾಗಿ ನಾನು ನಡ್ಕೊಂಡಿದ್ದೀನಿ ಅಂತ ಅವ್ರು ಯಾವತ್ತೂ ಹೇಳಿಲ್ಲ. ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರೋದ್ರ ಬಗ್ಗೆ ಸ್ವತಃ ಅವರೇ ಹೌಸಲ್ಲಿ ಒಪ್ಕೊಂಡಿದ್ದಾರೆ. ಅವರು ಫೈನಾನ್ಸ್ ಮಿನಿಸ್ಟರ್ ಕೂಡ ಹೌದು. ಮೂಡಾ ಪ್ರಕರಣಕ್ಕಿಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂಥ ಪ್ರಕರಣ ಗಂಭೀರವಾದಂತಹ ಒಂದು ಹಗರಣವಾಗಿದೆ. ಅದನ್ನು ನಾವು ಕೈಗೆತ್ತಿಕೊಂಡು ಪಾದಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ಪಕ್ಷದಲ್ಲಿರುವಂಥ ಕೆಲವು ಹಿರಿಯರು ಯೋಚನೆಯನ್ನು ಮಾಡಿದ್ದಿದೆ. ಹಾಗಾಗಿ ಬೆಳಗಾವಿಗೆ ನನ್ನನ್ನು ಕೂಡ ಬರಲಿಕ್ಕೆ ಹೇಳಿದರು. ಇವತ್ತು ಕರ್ನಾಟಕದಲ್ಲಿ ಎಲ್ಲ ಜಾತಿ ಜನಾಂಗಗಳನ್ನು ಹೋಲಿಸಿದರೆ, ಎಲ್ಲ ಜಾತಿ ಜನಾಂಗಗಳಲ್ಲಿರುವಂಥ ಅಭಿಮಾನಿಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡ್ರೆ BJPಯಲ್ಲಿ ಅತ್ಯಂತ ಜನಪ್ರಿಯ ನೇತಾರ ಅಂತಂದರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಅವರು ಕರೆದ್ರು, ರಮೇಶ್ ಜಾರಕಿಹೊಳಿ ಅವರು ಹೇಳಿದರು, ಹಾಗೆ ಸಿದ್ದೇಶ್ವರ ಅವರು ಬರ್ತಾಯಿದ್ರು, ಕುಮಾರ್ ಬಂಗಾರಪ್ಪನವರು ಬರ್ತಾಯಿದ್ರು. ಇದು ಹಿಂದುಳಿದ ಜಾತಿ ಜನಾಂಗಗಳಿಗೆ ಆಗಿರುವಂಥ ಅನ್ಯಾಯ. ಇದ್ರ ಬಗ್ಗೆನೂ ಪಾದಯಾತ್ರೆನ ನಾವು ಮಾಡಬೇಕು, ಜನಕ್ಕೆ ಮನವರಿಕೆಯನ್ನು ಮಾಡಿಕೊಡ್ಬೇಕು. ಮತ್ತು ಸರ್ಕಾರವನ್ನು ಫಿಕ್ಸ್ ಮಾಡಲಿಕ್ಕೆ ನಮ್ಮ ಹತ್ರ ಎಲ್ಲ ಸಾಕ್ಷ್ಯಾಧಾರಗಳಿದೆ. ನೀವು ಬೆಂಗಳೂರು ಮೈಸೂರು ನಡುವೆ ನಡೆದಂತಹ ಏನು ಈ ಮೂಡಾಕ್ಕೆ ಸಂಬಂಧಪಟ್ಟಂತಹ ಮೈಸೂರು ಚಲೋ ಅದರಲ್ಲಿ ಭಾಗಿಯಾಗಿದ್ದರಲ್ಲ, ಬಂದು ನಿಮ್ಮ ಅನುಭವನ ಹಂಚ್ಕೊಳ್ಳಿ, ನಾವು ಯಾವ ರೀತಿ ಮಾಡ್ಬೋದು, ಯಾವ ರೀತಿ ರೂಪುರೇಷೆಯನ್ನು ನಾವು ತಯಾರು ಮಾಡ್ಬೋದು ಅಂತೇಳಿ ನನ್ನನ್ನು ಕೇಳಿದರು. ಹೋಗಿ ನಾನು ಹೇಳಿದ್ದೀನಿ. ಎಲ್ಲ BJPದು ಟಾಲ್ ಲೀಡರ್ಸ್ ಇದ್ದಾರೆ, ಅವರು ಒಂದೊಂದು ಜಾತಿ ಜನಾಂಗಕ್ಕೆ ಸೇರಿದಂಥವ್ರು ಇದ್ದಾರೆ, ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡೋವಂಥವ್ರು ಅಲ್ಲಿ ಬಂದಿದ್ದರು. ಹಾಗಾಗಿ ಅವ್ರಿಗೆ ಹೋಗಿ ನಾನು ಮಾಹಿತಿನ ಕೊಟ್ಟು ಬಂದಿದ್ದೀನಿ ಹೊರತು ಇದು ಯಾವುದೇ ಭಿನ್ನಮತೀಯರ ಸಭೆನೂ ಅಲ್ಲ, ಅತೃಪ್ತರ ಸಭೆನೂ ಅಲ್ಲ. ಇದು BJPಯ ಬಲವರ್ಧನೆಗೋಸ್ಕರವಾಗಿ ಸಮಾನ ಮನಸ್ಕರ ಒಂದಷ್ಟು ಜನ ಸೇರಿಕೊಂಡಿದ್ದಾರೆ, ಅವರ ಸಭೆನೇ ಹೊರತು ಇದನ್ನು ಯಾವ ಬಂಡಾಯದ ಸಭೆನೂ ಅಲ್ಲ. ಹೊರಗಡೆ ಅದು ಪ್ರತ್ಯೇಕರ ಸಭೆ ಅಂದರೆ ಏನು ಅತೃಪ್ತಿದ್ದರೆ ಅವರ ಸಭೆ ಅನ್ನೋದೊಂದು ಟಾಕ್. ಈ ರೀತಿ ಬಿಂಬಿತವಾಗುವಂಥದ್ದು ಸಹಜ. ಆದರೆ ಅಲ್ಲಿ ಏನು ನಡೀತು ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇವತ್ತು ಮೂಡಾ ಹಗರಣ ದೊಡ್ಡದು. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರನ್ನು ಒಬ್ಬರನ್ನಷ್ಟೇ ಗುರಿಯಾಗಿಟ್ಕೊಂಡು ನಾವು ಇದನ್ನು ವಿಚಾರವನ್ನು ಮಾಡ್ಬೋದು ಹೊರತು ಅದು ಇದಕ್ಕಿಂತ ದೊಡ್ಡ ಹಗರಣ. ಅದು SC/ST ಜನಾಂಗಕ್ಕೆ ಎಷ್ಟು ಅನ್ಯಾಯ ಆಗಿದೆ. ಈ ಗ್ಯಾರಂಟಿ ಸ್ಕೀಮ್ಗಳಿಂದ ಅವ್ರಿಗೆ ಸೇರಬೇಕಾದಂತಹ ದುಡ್ಡನ್ನು ಯಾವ ರೀತಿ ಡೈವರ್ಟ್ ಮಾಡಿದ್ದಾರೆ ಅನ್ನೋದು ಇದು ದೊಡ್ಡ ಬಿಗರ್ ಪ್ರಾಬ್ಲಮ್ ಅಲ್ವಾ, ಅಥವಾ ಅದಕ್ಕಿಂತ ದೊಡ್ಡ ಹಗರಣ ಅಲ್ವಾ ಇದು. ಹಾಗೆ ಸಿದ್ದರಾಮಯ್ಯನವರೇ ಸದನದಲ್ಲೇ ಒಪ್ಕೊಂಡಿದ್ದಾರೆ ಇದು ಹಣ ಪೋಲಾಗಿದೆ ಅಂತೇಳಿ. ಇದಕ್ಕೆಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿದ್ದಾವೆ. ಒಬ್ಬ ಮಂತ್ರಿನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ, ಒಬ್ಬ ಶಾಸಕರಿದ್ದಾರೆ ಅದರೊಳಗಡೆ. ಆಮೇಲೆ ಅಲ್ಲಿದ್ದು ಅಧಿಕಾರಿಗಳದ್ದು ಅಕೌಂಟೆಂಟೇ ಸೂಸೈಡ್ ನೋಟನ್ನು ಬರೆದ್ಬಿಟ್ಟು ಸತ್ತೋಗಿದ್ದಾರೆ, ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. SIT ರಚನೆ ಆಗಿದೆ, ಆದರೆ ಇಲ್ಲಿವರೆಗೂ ಕೂಡ ಆ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಈ ಒಂದು ಕೇಸನ್ನು ದಾಖಲಿಸಿಕೊಂಡು ತನಿಖೆನ ಆರಂಭಿಸಬೇಕಾದ್ರೆ ಅವರು ಸೂಸೈಡ್ ನೋಟಲ್ಲಿ ಬರೆದಿರುವಂತಹ ಹೆಸರುಗಳ ಬಗ್ಗೆ ಅದನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂಥ ಹಗರಣ ಎಂದಿಲ್ಲ. ಈ ಹಗರಣವನ್ನು ನಾವು ಸರಿಯಾಗಿ ತೆಗೆದುಕೊಂಡು ಹೋಗಿ ಅದನ್ನು ಕಾನೂನು ಮುಖಾಂತರವಾಗಿ ಹೋರಾಟವನ್ನು ಮಾಡ್ತು ಅಂದರೆ ಖಂಡಿತ ಸಿದ್ದರಾಮಯ್ಯನವರ ಕುರ್ಚಿ ಅಲ್ಲಾಡುತ್ತೆ. ಯಾಕೆಂದರೆ ಫೈನಾನ್ಸ್ ಮಿನಿಸ್ಟರ್ ಆಗಿ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ಗೆ ಅವರೇ ತಲೆದಂಡವನ್ನು ತೆರಬೇಕಾಗುತ್ತೆ. ಇದು ಭಾಳ ದೊಡ್ಡ ಪ್ರಕರಣ ಅಂತೇಳಿ ನನ್ನ ಸೀಮಿತ ರಾಜಕೀಯ ಅನುಭವದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ.
ರಾಜ್ಯಾಧ್ಯಕ್ಷರು ಬರ್ತಾರೆ, ರಾಜ್ಯಾಧ್ಯಕ್ಷರು ಜೊತೆ ಮಾತಾಡಿ ನಿಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರು. ನೋಡಿ, ಇದು ಪೂರ್ವಭಾವಿಯಾಗಿ ಒಂದಷ್ಟು ವಿಚಾರಗಳು ನಡೆದಿದೆ. ಇವತ್ತು SC/ST ಜನಾಂಗದವರು ಅತಿ ಹೆಚ್ಚು ಇರುವಂಥ, ಅದರಲ್ಲೂ ವಿಶೇಷವಾಗಿ ST ಜನಾಂಗದವರು ಇರೋ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕದಲ್ಲಿದ್ದಾರೆ. ಅಲ್ಲಿರುವಂಥ ಜಾರಕಿಹೊಳಿ ಅವ್ರ ಸಹೋದರರು ಇರ್ಬೋದು, ಅಥವಾ ಅಲ್ಲಿ ಆ ಭಾಗದಲ್ಲಿರುವಂಥ ನಮ್ಮ ಟಾಲೆಸ್ಟ್ ಲೀಡರ್ ಆಗಿರುವಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇರ್ಬೋದು. ಇವರೆಲ್ಲ ನಮ್ಮನ್ನು ಕರೆದುಬಿಟ್ಟು ಇದ್ರ ಬಗ್ಗೆ ಮಾಹಿತಿನ ಕೊಡಿ, ಅದನ್ನು ಯಾವ ರೀತಿ ಪಾದಯಾತ್ರೆಯನ್ನು ನಾವು ಕಂಡಕ್ಟ್ ಮಾಡ್ಬೋದು, ಏನೇನು ಅದರೊಳಗಡೆ ಸರ್, ನೀನು ಪತ್ರಕರ್ತನಾಗಿದ್ದೆ, ಇದ್ರ ಬಗ್ಗೆ ನನಗೂ ಒಂದು ಸ್ವಲ್ಪ ಮಾಹಿತಿನ ಕೊಡು ಅಂತ ಕೇಳಿದ್ರು. ಹೋಗಿದ್ದೀವಿ ಅಷ್ಟರೊಳಗಡೆ. ಇದರೊಳಗಡೆ ಅದನ್ನು ನಾವು ಸೆಪ್ಟೆಂಬರ್ 17th ಅವರು ಪ್ರಾರಂಭ ಮಾಡಬೇಕು ಅಂತ ಅವರು ಯೋಚನೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲರನ್ನೂ ಕರೆಯೋಣ. ಇದು BJPಯ ಒಂದು ಕಾರ್ಯಕ್ರಮ ಆಗಿರ್ತದೆ, ಇಲ್ಲಿ ಯಾರ್ದೋ ಮೇಲಾಟದ ಕಾರ್ಯಕ್ರಮ ಆಗಿರಲ್ಲ. ಇದು ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡೇ ಈ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ಅವರು ಯೋಚನೆಯನ್ನು ಮಾಡಿದ್ದಾರೆ. ಇದರಲ್ಲಿ ಪ್ರತಿಯೊಬ್ಬರಿಗೂ BJPಯ ಬ್ಯಾನರ್ ಬಂಟಿಂಗ್ ಕಟ್ಟುವ ಕಾರ್ಯಕರ್ತನಿಂದ ಅಧ್ಯಕ್ಷರಾದಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಮುಕ್ತ ಆಹ್ವಾನ ಇದ್ದೇ ಇರುತ್ತದು. ನಾನು ಅಂದ್ಕೊಂಡಿದ್ದೀನಿ ಖಂಡಿತ ಮುಕ್ತ ಆಹ್ವಾನ ಕೊಡ್ತಾರೆ. ಯಾಕಂದರೆ ಇದರಲ್ಲಿ ಯಾರದೇ ಮೇಲಾಟ, ನನ್ನ ನಾಯಕತ್ವವನ್ನು ಪ್ರದರ್ಶನ ಮಾಡುವಂತಹ ಪಾದಯಾತ್ರೆ ಅಲ್ಲ ಇದು. ಇದು ನಾಯಕ ಜನಾಂಗಕ್ಕೂ ವಾಲ್ಮೀಕಿ ಜನಾಂಗಕ್ಕೆ ಆಗಿರುವಂತಹ ಅನ್ಯಾಯದ ವಿಚಾರದಲ್ಲಿ ಈ ಸರ್ಕಾರವನ್ನು ನಾವು ಹಣಿಲಿಕ್ಕೆ ಇರುವಂಥ ಒಂದು ಒಳ್ಳೆಯ ಅವಕಾಶ. ಅದಕ್ಕೋಸ್ಕರ ಈ ಪಾದಯಾತ್ರೆ ಆಯೋಜನೆ ಆಗ್ತಾಯಿದೆ. ಖಂಡಿತ ಹೈಕಮಾಂಡು ಪಕ್ಷದ ಬಲವರ್ಧನೆ ಬಗ್ಗೆನೇ ಯೋಚನೆ ಮಾಡಬೇಕಲ್ವಾ. ಹೈಕಮಾಂಡನ್ನು ಬಿಟ್ಬಿಟ್ಟು ನಾವೇನೋ ಪಾದಯಾತ್ರೆ ಮಾಡ್ತೀವಿ ಅಂತ ಅವ್ರೇನಾರು ಹೇಳಿದಾರೆ? ಇಲ್ಲ ಅಲ್ವಾ, ಯಾರೂ ಹೇಳಿಲ್ಲ. ಹೈಕಮಾಂಡ್ ಏನು ಅವ್ರಿಗೆ ಮಾಹಿತಿ ಕೊಟ್ಟು ಮನವರಿಕೆಯನ್ನು ಮಾಡಿಕೊಟ್ಟು ಅವರ ಅನುಮತಿಯೊಂದಿಗೆ ಪಾದಯಾತ್ರೆಯನ್ನು ಕೈಗೊಳ್ತೀವಿ ಅಂತೇಳಿ ಸ್ಪಷ್ಟವಾಗಿ ಅರವಿಂದ್ ಲಿಂಬಾವಳಿಯವರು ಹೇಳಿದ್ದಾರೆ. ಹಾಗಾಗಿ ಹೈಕಮಾಂಡನ್ನು ದೂರ ಇಟ್ಟುಬಿಟ್ಟು ಇದು ನಡೆಸುವಂಥ ಪಾದಯಾತ್ರೆ ಅಲ್ಲ. ಹೈಕಮಾಂಡ್ ಒಪ್ಪಿಗೆಯೊಂದಿಗೆ ಇದು ನಡಿಬೇಕು. ಆಮೇಲೆ ರಾಜ್ಯ BJPನವರು ಕೂಡ ಎಲ್ಲರೂ ಕೂಡ ನಾವೆಲ್ಲರೂ ಒಟ್ಟಿಗೆ ಇರುವಂಥವ್ರು. BJP ಒಬ್ಬ ಕಾರ್ಯಕರ್ತನಿಂದ ಅಧ್ಯಕ್ಷರವರೆಗೂ ಎಲ್ಲರೂ ಕೈ ಜೋಡಿಸಿ ಇದು ಈ ಒಂದು ಯಾತ್ರೆಯನ್ನು ಮಾಡಬೇಕಾಗುತ್ತೆ. ಸರ್, ಇದೊಂದು ಹಗರಣವೇ ಅಲ್ಲ, ಎಲ್ಲ ದುಡ್ಡು ರಿಕವರಿ ಆಗಿದೆ, ಅದೇ ಹಗರಣ ಆಗುತ್ತೆ ಅಂತ ಕಾಂಗ್ರೆಸ್ ವಾದ ಇದೆ. ಎಲ್ಲ ರಿಕವರಿ ಆಗಿಬಿಟ್ಟಿದೆ. ಯಾರೊಬ್ಬ ಕತ್ಕೊಂಡೋಗಿರ್ತಾನೆ, ಅವನದು ದುಡ್ಡು ಕಿತ್ಕೊಂಬಂದು ಹತ್ತು ಕೂಡಲೇ ಅವನಿಗೆ ಕಳ್ಳನ್ ಬಿಡೋಕ್ಕಾಗುತ್ತಾ? ಹಂಗೆ ಮುಂದಿನ ಸಭೆಯಲ್ಲಿ ನಡೀತೀನಿ ಗೊತ್ತಿಲ್ಲ ನನಗೆ. ನೋಡಿ, ಅದೆಲ್ಲ ಹಿರಿಯ ನಾಯಕರಿದ್ದಾರೆ, ಅವ್ರು ತೀರ್ಮಾನವನ್ನು ಮಾಡ್ತಾರೆ. ನನಗೆ ಮಾಹಿತಿ ಕೊಡಲಿಕ್ಕೆ ಅಂತ ಕರೆದಿದ್ರು, ನನ್ನ ಅನುಭವ ಹಂಚ್ಕೊಳ್ಳಿಕ್ಕೆ ಹೇಳಿದರು. ನಾನು ಅಷ್ಟೇ ಮಾಹಿತಿಯನ್ನು ಕೊಟ್ಟು ಬಂದಿದ್ದೀನಿ. ನಾನು BJP ಒಬ್ಬ ಕಾರ್ಯಕರ್ತನಾಗಿ ನಾನು ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ಈಗ ಮೈಸೂರು ಚಲೋ ಪಾದಯಾತ್ರೆನ ನಾನು ಇರಲಿಲ್ವಾ? ಸರ್, ಮೈಸೂರು ಚಲೋ ಎಲ್ಲೋ ಒಂದು ಕಡೆ ಹಿರಿಯ ನಾಯಕರೆಲ್ಲ ಕಡೆಗಣಿಸಿದ್ರು, ಓನ್ಲಿ ವಿಜೇಂದ್ರ ಅವರನ್ನ ಫೋಕಸ್ ಮಾಡೋದು ಅನ್ನೋದು ನಿಮ್ಮ ಪಕ್ಷದಲ್ಲಿ ಅಸಮಾಧಾನ ಇದೆ ಅಂತ. ಮೀಡಿಯಾ ನೋಡಿದವರಿಗೆ, ಪತ್ರಿಕೆ ಓದಿದವರಿಗೆ, ಲೈವ್ ಪ್ರೋಗ್ರಾಮ್ ನೋಡಿದವರಿಗೆ ಎಲ್ಲರೂ ಏನೇನು ನೋಡಬೇಕು, ಅವ್ರಿಗೆ ಏನೇನು ಕಂಡಿರ್ತದೆ, ಅವರ ವಿವೇಚನೆಗೆ ತಕ್ಕಾಗಿ ಅವರು ವಿಶ್ಲೇಷಣೆಯನ್ನು ಮಾಡ್ಕೊಳ್ತಾರೆ. ನಾನು ಅದ್ರ ಬಗ್ಗೆ ಏನು ಹೆಚ್ಚೇನು ಹೇಳಲಿಕ್ಕೆ ಹೋಗಲ್ಲ. ನಾನು ಮೈಸೂರಿನ ಒಬ್ಬ ನಾಗರಿಕನಾಗಿ ಮೂಡಾದಲ್ಲಿ 5,000-6,000 ಸೈಟ್ಗಳನ್ನು ಅಕ್ರಮವಾಗಿ ಪಡ್ಕೊಂಡಿರೋ ವಿಚಾರದಲ್ಲಿ ನಾವು ಒಂದು ಧ್ವನಿ ಎತ್ತಬೇಕು ಅಂತೇಳಿ ಪಾದಯಾತ್ರೆಯನ್ನು ಕೈಗೊಂಡಾಗ ಹೋಗಿದ್ದೀನಿ. ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರಕ್ಕೆ ಬಂದಾಗ ಆ ವಾಲ್ಮೀಕಿ ಅಭಿವೃದ್ಧಿ